ನಾವೆಲ್ಲರೂ ತೆನಾಲಿ ರಾಮಕೃಷ್ಣನ ಕಥೆಗಳನ್ನು ತುಂಬ ಕೇಳಿರ್ತೀವಿ. ಆದರೆ ಅವನ ಹಿನ್ನೆಲೆ ಏನು, ಅವನು ಹೇಗೆ ಆಸ್ಥಾನದ ವಿದೂಷಕನಾಗ್ತಾನೆ ಅನ್ನೋದನ್ನು ಇವತ್ತಿನ ಕಥೆಯಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಶುರು ಮಾಡೋಣ ಅಲ್ವಾ? ಬನ್ನಿ. ಬಹಳ ಹಿಂದೆ ವಿಜಯನಗರ ಸಾಮ್ರಾಜ್ಯವನ್ನು ಶ್ರೀಕೃಷ್ಣ ದೇವರಾಯ ಅನ್ನುವಂತಹ ಅರಸ ಆಳ್ವಿಕೆ ನಡೆಸ್ತಾ ಇರ್ತಾನೆ. ಅವನ ಕಾಲದಲ್ಲಿ ರಾಜ್ಯ ಬಹಳಷ್ಟು ಶ್ರೀಮಂತವಾಗಿರುತ್ತೆ. ಪ್ರಜೆಗಳೆಲ್ಲರೂ ಸಹ ಸಂತೋಷದಿಂದ ಜೀವನ ನಡೆಸ್ತಾ ಇರ್ತಾರೆ. ಅವನ ರಾಜ್ಯದಲ್ಲಿ ಯಾವುದಕ್ಕೂ ಕೊರತೆ ಇರೋದಿಲ್ಲ. ಅವನು ಸಾಹಿತ್ಯ, ಸಂಗೀತ ಮತ್ತು ಕಲೆ, ವಾಸ್ತುಶಿಲ್ಪಕ್ಕೆಲ್ಲ ಕೊಟ್ಟಂತಹ ಕೊಡುಗೆ ಅಪಾರವಾದದ್ದು. ಇವತ್ತಿಗೂ ಕೃಷ್ಣದೇವರಾಯ ಅಂತಂದರೆ ನಮ್ಮೆಲ್ಲರಲ್ಲೂ ಗೌರವ ಭಾವನೆ ಮೂಡುತ್ತೆ. ಆ ವಿಜಯನಗರ ಸಾಮ್ರಾಜ್ಯದಲ್ಲಿ ತೆನಾಲಿ ಅನ್ನುವಂತಹ ಒಂದು ಊರಿರುತ್ತೆ. ಆ ಊರಲ್ಲಿ ರಾಮ ಅನ್ನೋ ಒಬ್ಬ ಯುವಕ ಇರ್ತಾನೆ. ಅವನೇ ನಮ್ಮ ತೆನಾಲಿ ರಾಮಕೃಷ್ಣ. ಅವನು ತುಂಬಾ ಸೋಮಾರಿಯಾಗಿರ್ತಾನೆ. ಅವನು ತಾಯಿ ಜೊತೆ ವಾಸ ಮಾಡ್ತಾ ಇರ್ತಾನೆ. ತಂದೆ ಇರೋದಿಲ್ಲ ಅವನಿಗೆ. ತಾಯಿ ಹೇಳಿದ ಯಾವುದೇ ಕೆಲಸನೂ ಕೂಡ ಅವನು ಮಾಡ್ತಾ ಇರಲ್ಲ. ರಾಮ, ಕಾಡಿಗೆ ಹೋಗಿ ಸ್ವಲ್ಪ ಸೌದೆ ತೊಗೊಂಡು ಬಾರೋ ಅಂತಂದರೆ, ಅಯ್ಯೋ ಹೋಗಮ್ಮ, ನನ್ನ ಕೈಲಾಗಲ್ಲ, ಸುಸ್ತಾಗ್ತಿದೆ ಅಂತಾನೆ. ಪೇಟೆಗೆ ಹೋಗಿ ಸ್ವಲ್ಪ ತರಕಾರಿನಾದರೂ ತೊಗೊಂಡು ಬಾರೋ ಅಂತಂದರೆ, ಅದು ನನ್ನ ಕೈಲಾಗಲ್ಲ, ಹೋಗಮ್ಮ ಅಂತ ಹೇಳಿ ಕೆಲಸದಿಂದ ಹೇಗಾದರೂ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರ್ತಾನೆ. ಹೀಗಿರಬೇಕಾದ್ರೆ ಆ ಊರಲ್ಲಿ ಮಳೆ ನಿಂತು ಹೋಗಿ ಬರಗಾಲ ಶುರುವಾಗೋಗುತ್ತೆ. ಆಗ ಯಾವುದೇ ಹೊಲಗಳಲ್ಲೂ ಸಹ ಕೆಲಸ ನಡೀದಿರ ಜನಗಳೆಲ್ಲ ಕಷ್ಟದಿಂದ ಪರದಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅವನ ತಾಯಿ ಅವನಿಗೆ ಹೇಳ್ತಾಳೆ, ನೋಡು ರಾಮ, ನನಗಂತೂ ವಯಸ್ಸಾಯಿತು. ಇನ್ಮೇಲೆ ನೀನೇನಾದರೂ ಹಣ ಸಂಪಾದನೆ ಮಾಡುವಂಥ ಮಾರ್ಗನ ಹುಡುಕೊಳ್ಳೇಬೇಕು, ಇಲ್ಲಾಂದರೆ ಜೀವನ ನಡೆಸೋದು ತುಂಬಾ ಕಷ್ಟ ಆಗುತ್ತೆ ಅಂತ ನೊಂದುಕೊಂಡು ಹೇಳಿಬಿಡ್ತಾಳೆ. ರಾಮನಿಗೆ ತುಂಬಾ ಬೇಜಾರಾಗುತ್ತೆ. ಏನಾದರೂ ಮಾಡಿ ನನ್ನ ತಾಯಿ ಜವಾಬ್ದಾರಿ ತಗೊಳ್ಳೇಬೇಕು ಅಂತ ಹೇಳಿಬಿಟ್ಟು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಆ ಊರಿಗೊಬ್ಬ ಸನ್ಯಾಸಿ ಬರ್ತಾನೆ. ಆ ಸನ್ಯಾಸಿ ಹತ್ರ ಇವನು ಹೋಗ್ಬಿಟ್ಟು ಕೇಳ್ತಾನೆ, ಸನ್ಯಾಸಿಗಳೇ, ನಾನು ಈ ರೀತಿ ಮನೆ ಜವಾಬ್ದಾರಿನ ಹೊತ್ಕೋಬೇಕಾಗಿದೆ, ನನಗೇನಾದರೂ ಸಹಾಯ ಮಾಡಿ ಅಂತ ಅವ್ರ ಹತ್ರ ಬೇಡ್ಕೊಳ್ತಾನೆ. ಆಗ ಸನ್ಯಾಸಿಗಳು ಹೇಳ್ತಾರೆ, ನೋಡಪ್ಪ, ನನಗೆ ತುಂಬ ವಯಸ್ಸಾಗೋಗಿದೆ. ಇವಾಗ ನಾನು ನಿನಗೆ ಯಾವುದೇ ಸಹಾಯ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಆದರೆ ನಾನು ನಿನಗೊಂದೇ ಒಂದು ಸಹಾಯ ಮಾಡಬಲ್ಲೆ ಅಂಥೇಳಿ ಒಂದು ಕಷ್ಟಕರವಾಗಿರುವಂಥ ಮಂತ್ರನ ಅವನಿಗೆ ಹೇಳ್ಕೊಡ್ತಾರೆ. ನೋಡಪ್ಪ, ಈ ಮಂತ್ರನ 1000 ಬಾರಿ ನೀನು ಜಪ ಮಾಡಿದ್ರೆ ಕಾಳಿ ದೇವಸ್ಥಾನದಲ್ಲಿ ಕಾಳಿದೇವಿ ಪ್ರತ್ಯಕ್ಷ ಆಗ್ತಾಳೆ. ಆಗ ನಿನಗೇನು ಬೇಕೋ ಆ ವರನ ಕಾಳಿದೇವಿ ಹತ್ರನೇ ಬೇಡ್ಕೋ ಅಂತ ಹೇಳಿಬಿಡ್ತಾರೆ. ರಾಮ ಆ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಂಡು ಮನೆಗೆ ಬಂದು ಬಹಳಷ್ಟು ಸಲ ಪ್ರಾಕ್ಟೀಸ್ ಮಾಡ್ತಾನೆ. ಅವನಿಗೆ ಜ್ಞಾಪಕ ಶಕ್ತಿ ಮತ್ತು ಬುದ್ಧಿಶಕ್ತಿ ತುಂಬ ಚೆನ್ನಾಗಿದ್ದರಿಂದ ಆ ಮಂತ್ರನ ಬಹಳ ಬೇಗ ಕಲ್ತ್ಕೊಂಡ್ಬಿಡ್ತಾನೆ. ಕಲ್ತ್ಕೊಂಡ್ಬಿಟ್ಟು ರಾತ್ರಿ ತಾಯಿ ಮಲಗೋವರೆಗೂ ಕಾಯ್ಕೊಂಡಿರ್ತಾನೆ. ರಾತ್ರಿ ಎದ್ದು ಏನು ಮಾಡ್ತಾನೆ, ಕಾಳಿದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದೇವ್ರ ಮುಂದೆ ಭಕ್ತಿಯಿಂದ ಆ ಮಂತ್ರನ 1000 ಸಲ ಜಪಿಸ್ತಾನೆ. 1000 ಸಲ ಜಪಿಸ್ತಾ ಇದ್ದಾಗೆ ಮಹಾಕಾಳಿ ಅವನ ಮುಂದೆ ಪ್ರತ್ಯಕ್ಷ ಆಗಿಬಿಡ್ತಾಳೆ. ಅವಳ ಸಹಸ್ರ ಮುಖಗಳ ಕರಾಳ ರೂಪನ ನೋಡಿ ರಾಮ ಹೆದರ್ಕೊಳ್ಳೋದಿಲ್ಲ. ಅದಕ್ಕೆ ಬದಲಾಗಿ ಎದ್ದು ಬಿದ್ದು ನಗೋದಕ್ಕೆ ಶುರು ಮಾಡ್ತಾನೆ. ಆಗ ಕಾಳಿದೇವಿ ಕನ್ಫ್ಯೂಸ್ ಆಗಿಬಿಡ್ತಾಳೆ. ಇದ್ಯಾಕಪ್ಪ, ನನ್ನ ರೂಪನ ನೋಡಿದ್ರೆ ಭಕ್ತಿಯಿಂದ ಕೈ ಮುಗಿಯೋರನ್ನು ನೋಡಿದ್ದೀನಿ, ಭಯದಿಂದ ಹೆದರಿ ನಡುಗೋರನ್ನು ನೋಡಿದ್ದೀನಿ, ಈ ಮನುಷ್ಯ ಈ ಥರ ಬಿದ್ದು ಬಿದ್ದು ನಗ್ತಾ ಇದ್ದಾನಲ್ಲ, ಯಾಕೆ ಅಂದ್ಕೊಂಡು ರಾಮನ್ನ ಕೇಳ್ತಾಳೆ. ಯಾಕಪ್ಪ ರಾಮ, ನನ್ನ ರೂಪನ ನೋಡಿ ನೀನು ಈ ರೀತಿ ನಗ್ತಾ ಇದೆಯಾ ಅಂತ ಕೇಳ್ತಾಳೆ. ಆಗ ರಾಮ ಹೇಳ್ತಾನೆ, ತಾಯಿ, ನನಗೊಂದು ಸಂದೇಹ. ನನಗಿರೋದು ಒಂದೇ ಮೂಗು. ನನಗೆ ನೆಗಡಿ ಬಂದಾಗ ಮೂಗು ನನಗಿರೋ 2 ಕೈಗಳು ಸಾಕಾಗೋದಿಲ್ಲ. ಅಂಥದ್ರಲ್ಲಿ ನಿನಗೆ ಈ ಸಹಸ್ರ ಮುಖಗಳಲ್ಲಿ ಸಹಸ್ರ ಮೂಗುಗಳಿವೆಯಲ್ಲ, ನಿನಗೆ ನೆಗಡಿ ಬಂದರೆ ನಿನ್ನ ಪರಿಸ್ಥಿತಿ ಹೇಗಿಡಬೇಡ ಅಂತ ನೆನೆಸ್ಕೊಂಡು ನಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಮಹಾಕಾಳಿಗೆ ಅವನ ಹಾಸ್ಯ ಪ್ರಜ್ಞೆ ನೋಡಿ ನಗು ಬಂದ್ಬಿಡುತ್ತೆ. ಹೌದು ರಾಮ ಅಂತ ಹೇಳಿ ಅವನ ಮಾತಿಗೆ ಅವಳು ಕೂಡ ಒಪ್ಕೊಂಡು ನಗೋಕ್ಕೆ ಶುರು ಮಾಡ್ತಾಳೆ. ಅವನ ಹಾಸ್ಯ ಪ್ರಜ್ಞೆಗೆ ಮೆಚ್ಚಿಕೊಂಡು ಅವಳು ಹೇಳ್ತಾಳೆ, ನೋಡು ರಾಮ, ನಾನು ನಿನಗೊಂದು ಬಿರುದನ್ನು ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ವಿಕಟ ಕವಿ ಅಂತ ಬಿರುದು ಕೊಡ್ತಾ ಇದ್ದೀನಿ. ಹಾಸ್ಯ ಪ್ರಜ್ಞೆ ಇರುವಂತಹ ವ್ಯಕ್ತಿಗಳಿಗೆ ಕರೆಯುವಂಥ ಹೆಸರದು. ಅದನ್ನು ಮುಂದೆಯಿಂದ ಓದಿದ್ರೂ ಒಂದೇ ಬರುತ್ತೆ, ಹಿಂದೆಯಿಂದ ಓದಿದ್ರೂ ಕೂಡ ಒಂದೇ ಬರುತ್ತೆ. ಆ ರೀತಿ ಒಂದು ವಿಶೇಷವಾದ ಹೆಸರನ್ನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಕೊಡ್ತಾಳೆ.
ಆಗ ರಾಮ ಹೇಳ್ತಾನೆ, ತುಂಬ ಸಂತೋಷ ತಾಯಿ, ಆದರೆ ಈ ಒಂದು ಹೆಸರನ್ನ ಇಟ್ಕೊಂಡು ನನಗೇನು ಪ್ರಯೋಜನ ಇದೆ? ನಾನು ನನ್ನ ತಾಯಿ ಜವಾಬ್ದಾರಿ ಹೊತ್ಕೋಬೇಕು, ಮನೆಯನ್ನೆಲ್ಲ ನಡೆಸ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ. ನನಗೆ ಈ ವರದಿಂದ ಏನು ಉಪಯೋಗ ಅಂತ ಕೇಳ್ತಾನೆ. ಆಗ ಕಾಳಿದೇವಿ ಹೌದಲ್ಲ ಅಂತ ಹೇಳ್ಬಿಟ್ಟು, ಸರಿ ಆಯಿತು ರಾಮ, ನನ್ನ 2 ಕೈಗಳಲ್ಲಿ 2 ಬಟ್ಲುಗಳಿವೆ. ಒಂದು ಬಟ್ಲು ಚಿನ್ನದ್ದು, ಅದರಲ್ಲಿ ಜ್ಞಾನ ಅನ್ನುವಂಥ ಹಾಲಿದೆ. ಇನ್ನೊಂದು ಬಟ್ಲು ಬೆಳ್ಳಿದು, ಅದರಲ್ಲಿ ಹಣ ಅನ್ನುವಂಥ ಮೊಸರಿದೆ. ನಿನಗೆ ಈ 2ರಲ್ಲಿ ಯಾವುದನ್ನು ಬೇಕೋ ಆರಿಸ್ಕೋ, ಆದರೆ 2ರಲ್ಲಿ ಒಂದನ್ನು ಮಾತ್ರನೇ ನೀನು ಆರಿಸ್ಕೋಬೇಕು ಅಂತ ಹೇಳ್ತಾಳೆ. ಆಗ ರಾಮ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ, ಯಾವುದನ್ನು ತಗೊಳ್ಳಿ ಅಂತಂದ್ಬಿಟ್ಟು. ಆಗ ತಕ್ಷಣ ಅವನು ಬುದ್ಧಿ ಉಪಯೋಗಿಸಿ ಒಂದು ಮಾತು ಹೇಳ್ತಾನೆ, ತಾಯಿ ನೀನು 2 ಬಟ್ಟೆಗಳನ್ನು ತೋರಿಸ್ತಾ ಇದೆಯಾ, ಆದರೆ ಅದನ್ನು ರುಚಿ ನೋಡ್ದಿರ ನಾನು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ? ನಂಗೆ ತುಂಬ ಕಷ್ಟ ಆಗುತ್ತೆ. ಆ 2 ಸ್ವಲ್ಪ ರುಚಿ ನೋಡಿದ್ರೆ ನಾನು ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬಹುದು ಈಸಿಯಾಗಿ ಅಂತ ಹೇಳ್ತಾನೆ. ಸರಿ ಆಯಿತು, ದೇವಿ 2 ಬಟ್ಟೆಗಳನ್ನು ಅವನು ಮುಂದಿಡ್ತಾಳೆ. ಆಗ ಅವನು ಹಿಂದೆ ಮುಂದೆ ಯೋಚನೆ ಮಾಡ್ತೀರಾ 2 ಬಟ್ಲಲ್ಲಿರುವಂತಹ ಹಾಲು ಮೊಸರು 2 ಗಟಗಟ ಅಂತ ಕುಡಿದ್ಬಿಡ್ತಾನೆ. ಆಗ ಕಾಳಿದೇವಿಗೆ ಕೋಪ ಬರುತ್ತೆ. ನಾನು ಹೇಳಿದ್ದು ನಿನಗೆ ಒಂದೇ ಬಟ್ಲನ್ನು ತಗೊಳ್ಳೋದಕ್ಕಲ್ವ ರಾಮ, ನೀನು 2 ತಗೊಂಡು ಕುಡಿದ್ಬಿಟ್ಟಿದ್ಯಾ ಅಂತ ಹೇಳ್ತಾಳೆ. ಆಗ ರಾಮ ಹೇಳ್ತಾನೆ, ಕ್ಷಮಿಸು ತಾಯಿ, ಜ್ಞಾನ ಅನ್ನೋದಿಲ್ಲದೆ ಇದ್ದರೂ ಕೂಡ ಬದುಕೋದು ತುಂಬ ಕಷ್ಟ ಆಗುತ್ತೆ. ಅದು ಅಲ್ಲದೆ ಹಣ ಇಲ್ಲದೆ ಕೂಡ ಜೀವನ ನಡೆಸೋಕ್ಕಾಗಲ್ಲ. ಹಾಗಾಗಿ ನಾನು ಬಹಳ ಯೋಚನೆ ಮಾಡಿದಾಗ 2 ಜೀವನ ನಡೆಸೋದಕ್ಕೆ ತುಂಬ ಅವಶ್ಯಕತೆ ಅನ್ನಿಸ್ತು. ಅದಕ್ಕೆ ನಾನು 2 ತಕ್ಷಣವೇ ಕುಡಿದುಬಿಟ್ಟೆ ಅಂತ ಒಪ್ಕೋತಾನೆ. ಆಗ ಕಾಳಿದೇವಿ, ಆಯಿತು ಮಗನೇ, ನಾನು ನಿನಗೆ ಜ್ಞಾನ ಮತ್ತು ಹಣ 2 ಕೂಡ ದಯಪಾಲಿಸ್ತಾ ಇದ್ದೀನಿ. ನೀನು ಇನ್ನು ಮುಂದೆ ಸಂತೋಷದಿಂದ ಜೀವನ ನಡೆಸು ಅಂಥೇಳಿ ಅವನಿಗೆ ಆಶೀರ್ವಾದ ಮಾಡಿ ಮಾಯ ಆಗಿಬಿಡ್ತಾಳೆ. ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವತ್ತಿಗಿಷ್ಟೇ ಸಾಕು. ಕಿನ್ನರ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.